ನನ್ನ ಕಣ್ಣೆದುರಿನಲ್ಲಿದೆ ನೋಡಿ ಪ್ರಿಯರೇ. ದೇವರು ಅಂಗೈಯಲ್ಲಿ ನಮ್ಮನ್ನ ಚಿತ್ರ ಮಾಡಿಕೊಂಡು ತಾಯಿಯ ಗರ್ಭದಲ್ಲಿ ಇದೇ ರೀತಿ ನಿರ್ಮಾಣ ಮಾಡಬೇಕೆಂದು ಅಂಗೈಯಲ್ಲಿ ಚಿತ್ರ ಬರ್ಕೊಂಡು ನಿರ್ಮಾಣ ಮಾಡಿದರಂತೆ. ಅವರ ಕಣ್ಣು ಸದಾ ನಮ್ಮ ಮೇಲೆ ಇದೆ. ಅವರು ಒಂದು ಕ್ಷಣನೂ ಸಹ ಆ ಕಡೆ ಈ ಕಡೆ ತಿರುಗಿ ನೋಡ್ತಾ ಇಲ್ಲ. ಅವರು ಚಿತ್ರ ಬರ್ಕೊಂಡ ರೀತಿಯಲ್ಲಿ ನಮಗೆ ರೂಪವನ್ನು ಕೊಡ್ತಾ ಬಂದಿದ್ದಾರೆ. ಪ್ರಿಯರೇ, ಇಲ್ಲಿ ಹಾಲಿನಲ್ಲಿ ಇಷ್ಟು ಜನ ಇದ್ದೀವಿ, ಎಲ್ಲರಿಗೂ ಕಣ್ಣು ಮೂಗು ಕೈಯು ಕಾಲು ಎಲ್ಲ ಇದೆ. ಆದರೆ ನಿಮ್ಮ ರೂಪಕ್ಕೂ ಇನ್ನೊಬ್ಬರ ರೂಪಕ್ಕೆ ಹೋಲಿಕೆ ಇಲ್ಲ. ಅವರು ಪ್ರತಿಯೊಬ್ಬರನ್ನು ಕೈಯಲ್ಲಿ ಚಿತ್ರ ಬರ್ಕೊಂಡು ಅಂಗೈಯಲ್ಲಿ ಚಿತ್ರ ಬರ್ಕೊಂಡು ರೂಪ ಮಾಡಿದರನ್ನಕ್ಕೆ ಸಾಕ್ಷಿ ಈ ವಾಕ್ಯ. ಅದು ದೇವರ ಪ್ರೀತಿಯನ್ನು ತೋರಿಸೋದಿಲ್ವಾ ಪ್ರಿಯರೇ? ದೇವರ ಶ್ರೇಷ್ಠತೆಯನ್ನು ಗೊತ್ತಾಗ್ತಾ ಇಲ್ವಾ? ದೇವರ ಕಷ್ಟ ಅರ್ಥ ಆಗ್ತಾ ಇಲ್ವಾ? ಇಷ್ಟಾದ್ರೂ ನಾವು ತಾಯಿಗೆ ಎಲ್ಲವನ್ನು ಕೊಡ್ತಾ ಇದ್ದೀವಿ, ದೇವರಿಗೆ ಏನನ್ನು ಸಹ ಲೆಕ್ಕಿಸ್ತಾ ಇಲ್ಲ. ಪ್ರಸಂಗಿ ಗ್ರಂಥ 11ನೇ ಅಧ್ಯಾಯ 5ನೇ ವಾಕ್ಯವನ್ನು ನೋಡೋಣ ಪ್ರಿಯರೇ. ಪ್ರಸಂಗಿ 11:5. ಗಾಳಿಯ ಗತಿಯನ್ನು ಗರ್ಭಿಣಿಯ ಗರ್ಭದೊಳಗೆ ಎಲುಬು ಬೆಳೆಯುವ ರೀತಿಯನ್ನು ನೀನು ಹೇಗೆ ತಿಳಿಯದೆ ಹೋಗಿದ್ದೀಯೋ ಹಾಗೆಯೇ ಸರ್ವಶಕ್ತನಾದ ದೇವರ ಕಾರ್ಯಗಳನ್ನು ನಾವು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಯಾಕಂದರೆ ಆ ದುಷ್ಟನು ನಮ್ಮ ಗರ್ಭಗುಡಿಯಲ್ಲಿ ಕುತ್ಕೊಂಡು ನಮ್ಮ ಆಲೋಚನೆಗಳನ್ನು ಇದೆಲ್ಲ ಶ್ರೇಷ್ಠತೆಯನ್ನು ತಂದೆ ತಾಯಿ ಮೇಲೆ ಹಾಕಿ ನೀನು ದೇವರನ್ನು ಮರ್ತಿಡು ಅಂತೇಳಿ ಅಂದ್ಬಿಟ್ಟಿದ್ದಾನೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಲ್ದ ಹಾಗೆ ನಮ್ಮ ಮನೋನೇತ್ರಗಳನ್ನು ಮುಚ್ಚಿಬಿಟ್ಟಿದ್ದಾನೆ. ಹೇಗೆ ತಾಯಿ ಗರ್ಭದಲ್ಲಿ ನಾವು ರಚನೆ ಆಗ್ತೀವಿ ಅಂತ ನಮಗೆ ಹೇಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲವೋ, ಗಾಳಿ ಹೇಗೆ ಬೀಸುತ್ತೆ ಅಂತಲೂ ನಮಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲವೋ, ಹಾಗೆಯೇ ದೇವರ ಕಾರ್ಯಗಳನ್ನು ಸಹ ನಾವು ಗುರುತಿಸದ ಹಾಗೆ ನಮ್ಮನ್ನು ದುಷ್ಟನು ಮನೋನೇತ್ರಗಳನ್ನು ಮುಚ್ಚಿದ್ದಾನೆ ಪ್ರಿಯರೇ. ದುಷ್ಟನಿಗೆ ಜಾಗ ಕೊಟ್ಟಿದ್ದೀವಿ, ಹಾಗಾಗಿ ನಮ್ಮ ಮನೋನೇತ್ರಗಳು ಮುಚ್ಚೋಗಿದ್ದಾವೆ. ದುಷ್ಟನಿಗೆ ಜಾಗ ಕೊಟ್ಟಿಲ್ಲ ಅಂದರೆ ದೇವರು ನಮ್ಮ ಹೃದಯದಲ್ಲಿರುವಾಗ, ಪವಿತ್ರಾತ್ಮನ ಗರ್ಭಗುಡಿಯಾದ ಈ ಹೃದಯದಲ್ಲಿ ದೇವರಿದ್ದಾಗ ನಮಗೆ ಪ್ರತಿಯೊಂದು ತಂದೆ ಮಾಡಿದ ಕಾರ್ಯಗಳು ಮನೋನೇತ್ರಗಳಿಗೆ ಹೊಳೆಯುತ್ತೆ. ಪ್ರಿಯರೇ, ಇದು ದೇವರ ಇಷ್ಟೊಂದು ಕಾರ್ಯಗಳನ್ನು ನಾವು ನೋಡಿದಾಗ ದೇವರ ಅದ್ಭುತಗಳು ನಮಗೆ ಅರ್ಥ ಆಗುತ್ತೆ. ಕಳೆದ 3 ವರ್ಷದಿಂದ ಹಿಂದೆ ಕೊರೋನಾ ಬಂತು. ಎಷ್ಟೋ ಜನ ಆಕ್ಸಿಜನ್ ಇಲ್ಲದೆ ಸತ್ತು ಹೋದರು. ಡಾಕ್ಟ್ರುಗಳಿಗೆ ಸಪ್ಲೈ ಮಾಡಲಿಕ್ಕಾಗಿಲ್ಲ. ಆದರೆ ನಾವು ಉಸಿರಾಡ್ತಾ ಇದ್ದೀವಿ ಇವತ್ತಲ್ವಾ. ಎಷ್ಟು ಆಕ್ಸಿಜನನ್ನು ದೇವರು ಇಷ್ಟೊಂದು ಜನಸಂಖ್ಯೆ ಇದ್ದಾಗೂ ಆಕ್ಸಿಜನ್ ಕೊರತೆ ಇಟ್ಟಿದ್ದಾನ. ನಾವೇನಾದ್ರು ದುಡ್ಡು ಕೊಟ್ಟು ಆಕ್ಸಿಜನ್ ಹಾಕ್ಸ್ಕೊತ ಇದ್ದೀವ ಪ್ರಿಯರೇ ದಿನನೂ? ಇಲ್ಲ ತಾನೇ? ದೇವರು ಎಷ್ಟು ಕಷ್ಟಪಟ್ಟಿದ್ದಾನೆ ಪ್ರಿಯರೇ. ಈ ಪ್ರಕೃತಿಯಲ್ಲಿ ಗಾಳಿಯನ್ನು ಕೊಟ್ಟು ಆ ಗಾಳಿ ಮೂಲಕವಾಗಿ ನಮಗೆ ಬೇಕಾದ ಆಮ್ಲಜನಕವನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಾ ಇದ್ದಾನೆ ಅಂದರೆ ದೇವ್ರ ಪ್ರೀತಿ ಎಷ್ಟು ಪ್ರಿಯರೇ, ದೇವರ ಕಷ್ಟ ಎಷ್ಟು ಪ್ರಿಯರೇ. ಸುಮಾರು 1 ಗಂಟೆಗೆ 15ರಿಂದ 50 ಲೀಟ್ರು ಆಕ್ಸಿಜನ್ ನಮಗೆ ಅವಶ್ಯಕತೆ ಇದೆ ಪ್ರತಿಯೊಬ್ಬನಿಗೆ. ಅದನ್ನೆಲ್ಲ ಯಾರು ಒದಗಿಸ್ಕೊಡ್ತಾ ಇದ್ದಾರೆ? ನಾವೇನಾದ್ರು ಕ್ರಯಕ್ಕೆ ಕೊಂಡ್ಕೊತಾ ಇದ್ದೀವಾ? ಇಲ್ಲ ಪ್ರಿಯರೇ, ಇದು ದೇವರ ಕಷ್ಟ ಪ್ರಿಯರೇ. ಇದು ನಮ್ಮ ಮನೋನೇತ್ರ ಯಾವತ್ತು ಹೋಗುತ್ತೋ ಆಗ ನಾವು ದೇವರ ಶ್ರೇಷ್ಠತೆಯನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಪ್ರಿಯರೇ. ನಾನು ಮೊನ್ನೆ ಹೀಗೆ ಏನೋ ವಾಕ್ಯ ಪ್ರಿಪೇರ್ ಮಾಡೋಕ್ಕೆ ಹುಡುಕ್ತಾ ಇರುವಾಗ ಗೂಗಲ್ನಲ್ಲಿ ಸರ್ಚ್ ಮಾಡ್ತಾ ಇದ್ದಾಗ ಒಂದು ದಿನಕ್ಕೆ ಸುಮಾರು 3,85,000 ಮಕ್ಕಳು ಹುಡ್ತಾರಂತೆ ಪ್ರಪಂಚದಲ್ಲಿ. ಒಂದು ದಿನಕ್ಕೆ 3,85,000 ಮಕ್ಕಳು ಹುಡ್ತಾ ಇದ್ದಾರೆ ಒಂದು ದಿನಕ್ಕೆ. ಲೆಕ್ಕ ಹಾಕಿ ಪ್ರಿಯರೇ, ಎಷ್ಟು ಜನ ಹುಡ್ತಾ ಇದ್ದೀವಿ. ಅಷ್ಟು ಮಕ್ಕಳ ಗರ್ಭ ಧರಿಸುವಾಗ ತಾಯಿಯ ಗರ್ಭದಲ್ಲಿ ರಚನೆಯನ್ನು ಮಾಡ್ತಾ ಇದ್ದವ್ರು ಯಾರು? ಪ್ರತಿದಿನ 3,85,000 ಮಕ್ಕಳು ಹುಡ್ತಾ ಇದ್ದಾರೆ ಅಂದರೆ ಆ 3,85,000 ಮಕ್ಕಳನ್ನು ರೂಪ ಕೊಟ್ಟು ಬೆಳೆಸ್ತಾ ಇದ್ದವ್ರು ಯಾರು ಗರ್ಭದಲ್ಲಿ? ದೇವರಲ್ವಾ? ಇಷ್ಟು ತನಕ ನೋಡಿಕೊಂಡು ನಮ್ಮ ಶರೀರವನ್ನು ದೇವರಲ್ವಾ? ಆದರೆ ಅದ್ರ ಹಿಂದೆ ದೇವ್ರ ಕಷ್ಟ ಎಷ್ಟಿರ್ಬೋದು ಪ್ರಿಯರೇ. ಆತನಿಗೆ ಒಂದು ಸ್ವಲ್ಪನೂ ಬಿಡುವಿಲ್ಲದ ಹಾಗೆ ಈಗನೂ ಕೆಲಸ ಮಾಡ್ತಾ ಇದ್ದಾನೆ ತಂದೆಯಾದ ದೇವರು. ಅಷ್ಟೇ ಅಲ್ಲ ಪ್ರಿಯರೇ, ಅವ್ರ ಕೆಲಸ ನಿರಂತರವಾಗಿಯೂ ಇರ್ತೈತೆ. ಈ ಭೂಮಿ ಇರಲ್ವರೆಗೂ ನಮ್ಮ ಭೂಮಿ ಮೇಲಿರುವಂಥ ಮಕ್ಕಳಿಗೋಸ್ಕರ ಅವರು ಪ್ರತಿದಿನ ಕೆಲಸ ಮಾಡ್ತಾನೇ ಇದ್ದಾರೆ. ಅದನ್ನು ನಾವು ಯಾಕೆ ಗುರುತಿಸ್ತಾ ಇಲ್ಲ? ತಂದೆಯ ಕಷ್ಟವನ್ನು ಒಮ್ಮೆ ಯೋಚನೆ ಮಾಡಿ ಪ್ರಿಯರೇ. ಇನ್ನು ನಾವು ತಂದೆ ನಮ್ಮ ಭೂಲೋಕದಲ್ಲಿ ನಮಗೆ ಕೊಟ್ಟಂಥ ತಂದೆಯ ಕಷ್ಟವನ್ನು ನೋಡಿದ್ರೆ, ಮಗು ಹುಟ್ಟಿದ ತಕ್ಷಣ ಶುರು ಮಾಡಿ ಆ ಮಗುವಿನ ಲಾಲನ ಪಾಲನೆ ಮಾಡಬೇಕು ಅಂತ ತಂದೆನೂ ತುಂಬ ಕಷ್ಟಪಡ್ತಾರೆ ಈ ಲೋಕದಲ್ಲಿ.
ತನಗೆ ಸಿಕ್ಕಿದ ಕೆಲಸವನ್ನು ಕಷ್ಟಪಟ್ಟು ಮಾಡಿ ಆದರೂ ಮಕ್ಕಳನ್ನು ಬೆಳೆಸಬೇಕು, ಮಕ್ಕಳ ಅಗತ್ಯಗಳನ್ನು ಪೂರೈಸಬೇಕು ಅಂತ ತಂದೆ ಆದವನು ಏನು ಮಾಡ್ತಾನೆ, ಹಗಲು ರಾತ್ರಿ ನಿದ್ದೆ ಇಲ್ದಿತ್ತಿ ತಾನು ಊಟ ತಿನ್ನಿದ್ರೂ ಪರವಾಗಿಲ್ಲ ಅಂತೇಳಿ ಕೂಲಿ ಮಾಡಿ ಆದ್ರೂ ಸರಿಯೇ ಮಕ್ಕಳನ್ನು ಸಾಕಬೇಕು, ಭಾರವನ್ನು ಹೊತ್ತಾದ್ರೂ ಮಕ್ಕಳನ್ನು ಸಾಕಬೇಕು, ಕಸ ಗುಡಿಸಿ ಆದ್ರೂ ಮಕ್ಕಳನ್ನು ಸಾಕಬೇಕು. ಅವನಿಗೆ ಬರುವ ಆದಾಯ ಸಾಲಲ್ಲ ಅಂತ 1, 2 ನೈಟ್ ಶಿಫ್ಟು ಡೇ ಶಿಫ್ಟು ಎಲ್ಲ ಮಾಡ್ತಾಯಿದ್ದಾನೆ ಇವತ್ತು ತಂದೆ, ಈ ಭೂಮಿ ಮೇಲಿರುವಂಥ ತಂದೆ. ಅವನ ಪ್ರೀತಿನೇ ಇಷ್ಟಿರಬೇಕಾದ್ರೆ ನಮ್ಮನ್ನು ಶರೀರದಲ್ಲಿ ತಾಯಿ ಗರ್ಭದಿಂದ ಪೋಷಿಸಿ ಬೆಳೆಸಿ ನಡೆಸ್ಕೊಂಡು ಬಂದಿದ್ದ ದೇವ್ರ ಪ್ರೀತಿ ಎಷ್ಟಿರ್ಬೋದು ಪ್ರಿಯರೇ. ತಂದೆಗೆ ನಾವು ಗೌರವ ಕೊಡಬಾರ್ದು ಅಂತಲ್ಲ, ಖಂಡಿತವಾಗಿ ತಂದೆಗೆ ನಾವು ಗೌರವ ಕೊಡಲೇಬೇಕು, ತಾಯಿಗೆ ಗೌರವ ಕೊಡಲೇಬೇಕು. ಆದರೆ ಅದಕ್ಕಿಂತ ಹೆಚ್ಚಾಗಿ ಮೊದಲು ನಾವು ದೇವರಿಗೆ ಗೌರವ ಕೊಡಬೇಕು, ದೇವರ ಕಷ್ಟವನ್ನು ನಾವು ನೆನಪಿಗೆ ತಂದುಕೊಳ್ಬೇಕು ಪ್ರಿಯರೇ. ತಂದೆ ಅಷ್ಟು ಕಷ್ಟಪಟ್ಟು ಏನಾದರೂ ದುಡಿದ್ರೂ ಆ ಬರೋ ಹಣನೇ ನಮ್ಮನ್ನು ಸಾಕುತ್ತಾ? ಆ ಹಣದ ಹಿಂದೆ ಆಹಾರವನ್ನು ಪರ್ಚೇಸ್ ಮಾಡಬೇಕು ಅಂದ್ರೆ ಅವನು ಎಲ್ಲಿಗೆ ಹೋಗಬೇಕು? ರೈತನ ಬಳಿ ಹೋಗಬೇಕು. ನಾವು ಅಂದ್ಕೊಬೋದು, ಹಾಗಾದ್ರೆ ರೈತನೇ ದೊಡ್ಡ ಕಷ್ಟಪಡುವನು ಅಂತೀವಲ್ವ ನಾವೇಯ. ರೈತನು ದೇಶದ ಬೆನ್ನೆಲುಬು, ದೇವರು ಕೊಟ್ಟಿರುವ ರೈತನನ್ನು ನಾವು ದೇಶದ ಬೆನ್ನೆಲುಬು ರೈತನೇ ಅಂತ ಇದ್ದೀವಿ. ರೈತ ನಮಗೆ ಅನ್ನದಾತ ಅಂತಿದ್ದೀವಿ. ಸತ್ಯ ಪ್ರಿಯರೇ. ಆತನ ಏನು ಮಾಡ್ತಾನೆ? ಭೂಮಿಯನ್ನು ಹಸನು ಮಾಡ್ತಾನೆ, ಬೀಜವನ್ನು ಬಿತ್ತುತ್ತಾನೆ. ಬೆಳೆ ಕೊಡುವುದು, ಫಸಲು ಕೊಡುವುದು ಯಾರ ಕೆಲಸ? ತಂದೆಯಾದ ದೇವರ ಕೆಲಸ. ಸಮಯಕ್ಕೆ ತಕ್ಕಾಗಿ ಮಳೆ ಬಂದರೆ ಬೆಳೆ ಬರುತ್ತೆ, ಇಲ್ಲ ಅಂದರೆ ಬೆಳೆ ಬರಲ್ಲ. ಆತನು ಸಹ ಮೇಲೆ ನೋಡಬೇಕು. ಎಷ್ಟೋ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಬಿತ್ತಿರ್ತಾರೆ, ಬೆಳೆ ತೆಗಿಲಿಕ್ಕಾಗಲ್ಲ ಪ್ರಿಯರೇ. ಯಾಕಂತ ಹೇಳಿದ್ರೆ ಅಲ್ಲಿ ತಂದೆಯಾದ ದೇವರ ಕೆಲಸ ಇರಬೇಕು, ಕೃಪೆ ಇರಬೇಕು. ದೇವರ ಕೃಪೆಯಲ್ಲಿತ್ತು ಯಾರು ಒಂದು ಅಗಳ ಅನ್ನ ತಿನ್ನೋಕ್ಕೂ ಸಾಧ್ಯ ಇಲ್ಲ ಪ್ರಿಯರೇ. ಉಸಿರಾಡಲು ಸಹ ಅರ್ಹತೆ ಇಲ್ಲ ಪ್ರಿಯರೇ. ದೇವರ ಕಷ್ಟ ಇದೆ ಪ್ರಿಯರೇ, ಅದರ ಹಿಂದೆಯೂ ಸಹ ದೇವರ ಕಷ್ಟ ಇದೆ. ನಾವು ಕೀರ್ತನೆ 147:14 ನೋಡ್ಕೊಳ್ಳೋಣ ಪ್ರಿಯರೇ. ಕೀರ್ತನೆ 147:14. ಆತನು ನಿನ್ನ ಪ್ರಾಂತದೊಳಗೆ ಸೌಭಾಗ್ಯವನ್ನು ಉಂಟು ಮಾಡುತ್ತಾನೆ, ಶ್ರೇಷ್ಠವಾದ ಗೋಧಿಯಿಂದ ನಿನ್ನನ್ನು ತೃಪ್ತಿಪಡಿಸುತ್ತಾನೆ. ಇವತ್ತು ಜನಸಂಖ್ಯೆ 800 ಕೋಟಿ ದಾಟ್ತಾ ಇದೆ. ಆದರೂ ಯಾರಿಗಾದರೂ ಆಹಾರ ಕೊರತೆ ಇದೆಯಾ? ಬೆಲೆ ಏರಿಕೆ ಆಗಿರಬಹುದು ಅಥವಾ ಕಲ್ತಿ ಆಗಿರಬಹುದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಂದರಲ್ಲೂ ಕಲ್ತಿ ಆಗಿದೆ, ಬೆಲೆ ಏರಿಕೆ ಆಗಿದೆ. ಆದರೆ ಯಾರಿಗಾರು ಆಹಾರದ ಕೊರತೆ ಇದೆಯಾ ಪ್ರಿಯರೇ? ಇಲ್ಲ, ನಾನು 1 ಹೊತ್ತು ತಿನ್ನೋಕ್ಕೂ ನನ್ನ ಹತ್ರ ಆಹಾರ ಇಲ್ಲ ಅನ್ನೋರು ಇದ್ದಾರೆ. ಆ ಭಿಕ್ಷೆ ಬೇಡವನು ಸಹ 3 ಹೊತ್ತು ತಿಂತಾ ಇದ್ದಾನೆ. ಆಹಾರದ ಕೊರತೆ ಮಾಡಿಲ್ಲ. ತಂದೆ ಅನುಗ್ರಹದಿಂದ ಮಾತ್ರನೇ ಪ್ರಾಂತದೊಳಗೆ ಸಮೃದ್ಧಿಯನ್ನು ಉಂಟು ಮಾಡೋದು. ಈ ವಾಕ್ಯದ ಪ್ರಕಾರ ದೇವರು ರೈತನನ್ನು ಆಶೀರ್ವದಿಸಬೇಕು. ದೇವರು ಕೃಪೆ ಕೊಟ್ಟರೆ ರೈತನಿಗೆ ಬೆಳೆ ಬರುತ್ತೆ. ರೈತನ ಬೆಳೆ ತೆಗೆದ್ರೇ ನಾವು ಆಹಾರವನ್ನು ತಿಂತೀವಿ. ಅದರ ಹಿನ್ನೆಲೆ ತಕ್ಕ ಸಮಯವನ್ನು ಕೊಟ್ಟು ತಕ್ಕ ಕಾಲವನ್ನು ಚೇಂಜ್ ಮಾಡಿ ಸೀಸನ್ಗಳು ಉಂಟು ಮಾಡಿ ದೇವರು ಇವತ್ತು ಬೆಳೆಯನ್ನು ಬೆಳೆಸ್ತಾ ಇದ್ದಾನೆ. ಅದನ್ನು ನಾವು ಸಮೃದ್ಧಿಯಾಗಿ ತಿಂತಾ ಇದ್ದೀವಿ. ತಿಂತೀವಿ, ಕುಡಿತೀವಿ, ಮಜಾ ಮಾಡ್ತೀವಿ, ದೇವರನ್ನು ಮರ್ತು ಬಿಡ್ತಾ ಇದ್ದೀವಿ ಅಷ್ಟೇ. ಹಾಗಾಗಿ ದೇವರ ಕಷ್ಟ ನಮಗೆ ಅರ್ಥ ಆಗ್ತಾ ಇಲ್ಲ ಪ್ರಿಯರೇ. ಒಂದು ತಕ್ಕ ಕಾಲದಲ್ಲಿ ಸೀಸನ್ಗಳು ಬರಬೇಕು ಅಂದರೆ ದೇವರ ಕ್ರಿಯೆ ಎಷ್ಟು ದೊಡ್ಡದು ಅಂತ ಪ್ರತಿಯೊಂದು ಗೊತ್ತು. ಈ ಪ್ರಕೃತಿಯನ್ನು ಹೇಗೆ ನಡೆಸಿದ್ದಾನೆ ದೇವರು, ತಕ್ಕ ಕಾಲಕ್ಕೆ ತಕ್ಕ ಕಾಲದಲ್ಲಿ ಏನೇನು ಚೇಂಜ್ ಮಾಡಬೇಕು ಅದು ಹೇಗೆ ಆಗ್ತಾ ಇದ್ದಾವೆ. ವಿಶ್ವ ಗೋಳಾಕಾರವಾಗಿದೆ, ಭೂಮಿ ಗೋಳಾಕಾರ ಆಗಿದೆ, ಸೂರ್ಯ ಚಂದ್ರ ಭೂಮಿ ಎಲ್ಲ ಸುತ್ತುತ್ತಾ ಇದೆ. ಇದೆಲ್ಲದನ್ನು ಸುತ್ತಿದ್ರಿಂದ ದಿನ ಸಂವತ್ಸರಗಳಾಗ್ತಾ ಇದೆ, ಮಳೆ ಬೆಳೆಗಳಾಗ್ತಾ ಇದ್ದಾವೆ, ಚಳಿಗಾಲ ಮಳೆಗಾಲ ಬೇಸಿಗೆಗಳ ಎಲ್ಲ ಬರ್ತಾ ಇದ್ದಾವೆ. ಹೌದಲ್ಲ ಪ್ರಿಯರೇ? ಹೀಗಿರಬೇಕಾದ್ರೂ ಅದರ ಹಿನ್ನೆಲೆ ದೇವ್ರ ಕಷ್ಟ ತುಂಬಾ ಇದೆ. ಯೋಬನ ಪುಸ್ತಕ 9ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ ಮತ್ತು 10ನೇ ವಾಕ್ಯವನ್ನು ನೋಡ್ಕೊಳ್ಳೋಣ ಪ್ರಿಯರೇ. ಯೋಬನ ಪುಸ್ತಕ 9ರಲ್ಲಿ 9, 10. ಸಪ್ತರ್ಷಿಗಳನ್ನು ಮೃಗಶಿರಗಳನ್ನು ಕೃತಿಕೆಯನ್ನು ತೆಂಕಣ ದಿಕ್ಕಿನ ನಕ್ಷತ್ರ ಗೃಹವನ್ನು ನಿರ್ಮಿಸಿದವನು ಆತನೇ. ಅಪ್ರಮೇಯ ಮಹಾಕಾರ್ಯಗಳನ್ನು ಅಸಂಖ್ಯವಾದ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ. ಆಹಾ, ಆತನು ತನ್ನ ಪಕ್ಕದಲ್ಲಿ ದಾಟಿ ಹೋದರೂ ನಾನು ಕಾಣೆನು, ಮುಂದಕ್ಕೆ ಹಾದು ಹೋದರೂ ನನಗೆ ತಿಳಿಯುವುದಿಲ್ಲ. ದೇವರು ಮಾಡಿದ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು, ನಕ್ಷತ್ರ ಮಂಡಲಗಳು, ಅವು ಮಾಡ್ತಿರುವಂಥ ಕ್ರಿಯೆಗಳು, ಈ ಪುಟ್ಟ ಭೂಮಿಗಾಗಿ, ಆ ಭೂಮಿಯಲ್ಲಿರುವಂಥ ಈ ಪುಟ್ಟ ಮನುಷ್ಯನಿಗಾಗಿ ಇಷ್ಟು ದೊಡ್ಡ ವಿಶ್ವವನ್ನು ಉಂಟು ಮಾಡಿದ ದೇವರು ಹೇಗೆ ಆ ನಕ್ಷತ್ರ ಮಂಡಲಗಳನ್ನು ಉಂಟು ಮಾಡಿ ಅವ್ರ ಮೂಲಕವಾಗಿ ಋತು ಚಕ್ರಗಳೆಲ್ಲ ಚೇಂಜ್ ಆಗೋಂಗೆ ಮಾಡಿ ನಮ್ಮನ್ನು ಸಾಕಿ ಸಲಗ್ತಾ ಇದ್ದರೆ ಅವ್ರು ಮಾಡಿದ ಅದ್ಭುತ ಕಾರ್ಯಗಳು ನಾವು ನೋಡ್ತಾ ಇಲ್ಲಂತೆ ಪ್ರಿಯರೇ.
ಆತನ ನಮ್ಮ ಪಕ್ಕದಲ್ಲೇ ದಾಟಿ ಹೋದ್ರೂ ನಾವು ಆತನ ನೋಡ್ತಾ ಇಲ್ಲ. ಆತನನ್ನು ಅವನು ಆದರೂ ಹೋದರೂ ನಾವು ತಿಳಿಯೋದಿಲ್ಲಂತೆ. ಯಾಕಂದರೆ ನಾವು ದೇವರನ್ನು ಗುರುತಿಸೋದೇ ಇಲ್ಲ, ದೇವರನ್ನು ನೆನೆಸಿಕೊಳ್ಳೋದೇ ಇಲ್ಲ. ಪ್ರತಿಯೊಂದು ನನ್ನ ಕಷ್ಟದಿಂದ ನಾನು ಮಾಡಿದೆ. ನಾನು ಅಷ್ಟು ಸಂಬಳ ತಗೊತೀನಿ ಅಂದ್ರೆ ಅದ್ರ ಹಿನ್ನೆಲೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಅಂತಾರೆ. ತಂದೆ ಹೇಳ್ತಾರೆ ಚಿಕ್ಕ ಮಕ್ಕಳಿಗೆ ಕರ್ಕೊಂಡು, ನೀನನ್ನು ಇಷ್ಟು ದೊಡ್ಡವನು ಮಾಡ್ಬೇಕಾದ್ರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಅಂತ ಕೇಳ್ತಾರೆ. ತಾಯಿ ಹೇಳ್ತಾಳೆ, ನಾನು ಎಷ್ಟು ಮನೆ ಮುಸ್ರೆ ತೊಳೆದ್ಬಿಟ್ಟು ನಿನ್ನನ್ನು ಸಾಕಿದ್ದೀನಿ ಗೊತ್ತಾ ಅಂತ ಕೇಳ್ತಾರೆ. ಆದರೆ ನನ್ನ ತಂದೆಯಾದ ದೇವರು ಕೂಗಿ ಕೂಗಿ ಹೇಳ್ತಾ ಇದ್ದಾರೆ, ಮಕ್ಕಳ ನಾನೇ ಕಷ್ಟಪಡ್ತಾ ಇರೋದು, ನನ್ನ ಕಷ್ಟದಿಂದ ನೀವು ಇವತ್ತಿದ್ದೀರಾ ಅಂತ. ಅದನ್ನು ಯಾರು ಕೇಳ್ತಾ ಇದ್ದೀವ? ತಂದೆಗೆ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತಾಯಿಗೆ ಪ್ರಥಮ ಸ್ಥಾನ, ಗುರುವಿಗೆ 3ನೇ ಸ್ಥಾನ ಕೊಡ್ತಾ ಇದ್ವಿ. ತಪ್ಪು ಅಂತ ಹೇಳ್ತಾ ಇಲ್ಲ ಪ್ರಿಯರೇ. ಗುರುವಿಗೆ 3ನೇ ಸ್ಥಾನ ಕೊಡೋದ್ರಲ್ಲೂ ತಪ್ಪಿಲ್ಲ. ಯಾಕಂದರೆ ಆತನಿಗೆ ಏನೂ ಗೊತ್ತಿರಲ್ಲ, ಇನ್ನೂ ಚಿಕ್ಕ ಮಗು. ಒಂದು 2-2.5 ವರ್ಷಕ್ಕೆ ಸ್ಕೂಲಿಗೆ ಹಾಕ್ತಾ ಇದ್ದೀವಿ ನಾವಿವತ್ತು. ಆ ಮಗುವಿಗೆ ಒಳ್ಳೆಯದು ಕೆಟ್ಟದ್ದು ಅರಿವೂ ಇರಲ್ಲ. ಆ ಮಗುವಿಗೆ ಅಕ್ಷರ ಜ್ಞಾನವನ್ನು ಹೇಳಿಕೊಟ್ಟು ಆ ಮಗುವನ್ನು ಬೆಳೆಸಿ ಒಂದು ಪ್ರಜ್ಞಾವಂತ ಪ್ರಜೆಯನ್ನಾಗಿ ಮಾಡಬೇಕಾದ್ರೆ ಅಲ್ಲಿ ಗುರುವಿನ ಕೆಲಸನೂ ಇದೆ. ಆತ ಸುಮ್ಮನೆ ಮಾಡಲ್ಲ ಪ್ರಿಯರೇ, ಸ್ವಾರ್ಥಕ್ಕಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅವನಿಗೆ ಸಂಬಳ ಬರುತ್ತೆ, ಅದಕ್ಕೆ ಕೆಲಸ ಮಾಡ್ತಾ ಇದ್ದಾನೆ ಗುರು. ತಾಯಿ ನಾಳೆ ನನ್ನ ಮಕ್ಕಳು ನೋಡ್ಕೊತಾರೆ, ನನ್ನನ್ನು ಚೆನ್ನಾಗಿರ್ತಾರೆ ಮುಪ್ಪಿನ ಕಾಲದಲ್ಲಿ ಅಂತ ಅವಳು ಸಾಕಿ ಸಲಗ್ತಾ ಇದ್ದಾಳೆ. ತಂದೆ ನಾನು ಆಮೇಲೆ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು, ನನ್ನ ಮಗುಗೆ ಒಳ್ಳೆ ಕೆಲಸ ಸಿಕ್ಕಿದ್ರೆ ಅಂಥೇಳಿ ಅವನು ಸಾಕ್ತಾ ಇದ್ದಾನೆ. ನಿಸ್ವಾರ್ಥದಿಂದ ಕೆಲಸ ಮಾಡ್ತಿರೋರು ಯಾರಿದ್ದಾರೆ ಪ್ರಿಯರೇ? ನಿಸ್ವಾರ್ಥದಿಂದ ಕೆಲಸ ಮಾಡ್ತಿರೋದು ತಂದೆಯಾದ ದೇವರು ಮಾತ್ರ ಪ್ರಿಯರೇ. ಈ ಕ್ಷಣನೂ ತಂದೆಯಾದ ದೇವರು ಕೆಲಸ ಮಾಡ್ತಾ ಇದ್ದಾರೆ, ಅದನ್ನು ನಾವು ತಿಳ್ಕೊಬೇಕು ಪ್ರಿಯರೇ. ತಂದೆಯಾದ ದೇವರಿಗೆ ಅಷ್ಟೇ ಅಲ್ಲ. ಈಗ ಯೆರೆಮೀಯ 51ನೇ ಅಧ್ಯಾಯವನ್ನು ನೋಡೋಣ ಒಂದ್ಸರಿ. ಯೆರೆಮೀಯ 51 15 ಮತ್ತು 16ನೇ ವಾಕ್ಯವನ್ನು ಓದೋಣ ಪ್ರಿಯರೇ ಒಮ್ಮೆ. ಯೆರೆಮೀಯ 51 15 ಮತ್ತು 16. ಎಲ್ಲರೂ ತಿಳುವಳಿಕೆ ಇಲ್ಲದೆ ಪಶುಪ್ರಾಯರಾಗಿದ್ದಾರೆ. ಹೌದಲ್ಲ ಪ್ರಿಯರೇ? ದೇವರು ತನ್ನ ಶಕ್ತಿಯಿಂದ ಭೂಮಿಯನ್ನು, ಆಕಾಶವನ್ನು ಎಲ್ಲವನ್ನು ನಿರ್ಮಾಣ ಮಾಡಿ ನಮಗೆ ಏನೇನು ಅವಶ್ಯಕತೆ ಇದೆಯೋ ನಾವು ಕೇಳುವ ಮೊದಲೇ ಎಲ್ಲವನ್ನು ಸೃಷ್ಟಿಸಿ ನಮಗೆ ತಿನ್ನಲಿಕ್ಕೆ ಆಹಾರ ಬೇಕು, ಹಣ್ಣುಗಳು, ಕಾಯಿಪಲ್ಯಗಳು, ಮರಗಳು, ಸಸ್ಯಗಳು, ನೀರು, ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ಜು, ಪ್ರತಿಯೊಂದನ್ನು ದೇವರೇ ಕೊಟ್ಟಿರೋದು. ನಾವೇನು ಮಾಡಿಲ್ಲ. ಇವತ್ತು ಬಿಲ್ಡಿಂಗ್ ಕಟ್ತಾ ಇದ್ದೀವಿ ಅಂದರೆ ದೇವ್ರಿಗೆ ಕೊಟ್ಟಂಥ ಒಂದು ಪದಾರ್ಥಗಳನ್ನು ತಗೊಂಡು ಬಿಲ್ಡಿಂಗ್ ಕಟ್ತಾ ಇದ್ದೀವಿ, ನಮ್ಮ ಸ್ವಂತದ್ದೇನೂ ಇಲ್ಲ. ಇವತ್ತು ಜ್ಞಾನವನ್ನು ಕೊಟ್ಟಿದ್ದಾನಂದ್ರೆ ಅದು ದೇವರು ಕೊಟ್ಟ ಜ್ಞಾನ. ವಿಜ್ಞಾನಿಗಳು ಕಂಡುಹಿಡಿತಿದ್ರು ಅಂದರೆ ದೇವರು ಬರೆದಿಟ್ಟಿದ್ದನ್ನೇ ಅವರು ಕಾಪಿ ಮಾಡ್ತಾ ಇದ್ದಾರೆ ಅಷ್ಟೇ. ದೇವ್ರು ಮಾಡಿರೋದನ್ನೇ ಕಾಪಿ ಮಾಡ್ತಾ ಇದ್ದಾರೆ, ಅವರಿಂದ ಏನು ಮಾಡಲಿಕ್ಕಾಗಲ್ಲ. ಒಂದು ತಲೆ ಕೂದಲು ಸಹ ಮನುಷ್ಯನಿಗೆ ಸೃಷ್ಟಿ ಮಾಡೋಕ್ಕಾಗಲ್ಲ. ಬಿಳಿಯಾಗಿರೋದು ಕೂದಲನ್ನು ಕಪ್ಪು ಮಾಡಬೇಕಂದ್ರೆ ನಾವು ಬಣ್ಣ ಬೆಳಿತೀವಿ ಅಷ್ಟೇ, ಅದು ತೊಳೆದಾಗ ಹೊರಟೋಗುತ್ತೆ. ಆದರೆ ತಂದೆಯಾದ ದೇವರು ಒಂದು ಕೂದಲುಗಳನ್ನು ಸಹ ಲೆಕ್ಕದಲ್ಲಿ ಇಟ್ಟಿದ್ದಾನಂತೆ. ನಮ್ಮ ಒಂದೊಂದು ಕೂದಲುಗಳನ್ನು ಎಣಿಕೆ ಮಾಡಿಟ್ಟಿದ್ದಾನಂತೆ. ಆತನಿಗೆ ಎಷ್ಟು ಸಮಯ ಇರಬಹುದು ಪ್ರಿಯರೇ, ಅಥವಾ ಎಷ್ಟು ತಾಳ್ಮೆ ಇರಬಹುದು ಪ್ರಿಯರೇ? ಆ ತಾಳ್ಮೆ ಎಲ್ಲಿಂದ ಬರ್ತಾ ಇದೆ? ಇವತ್ತು ಮಕ್ಕಳು ಹಠ ಮಾಡಿದಾಗ ತಾಯಿ ಸಹಿಸ್ಕೊತಾಳೆ, ಆ ತಾಳ್ಮೆ ಎಲ್ಲಿಂದ ಬರ್ತಾ ಇದೆ? ತಂದೆಯಾದ ದೇವರ ರೂಪ, ಅದು ಸ್ವರೂಪ. ಆ ಪ್ರೀತಿ ಎಲ್ಲಿಂದ ಬರ್ತಾ ಇದೆ? ನನಗೆ ಊಟಕ್ಕೆ ಇಲ್ಲದಿದ್ರೂ ಪರವಾಗಿಲ್ಲ, ಮಗುವನ್ನು ಸಾಕಿಸಲ್ಬೇಕು ಅಂತ ಹೇಳ್ತಿರುವಂಥ ತಾಯಿ ಪ್ರೀತಿ ಎಲ್ಲಿಂದ ಬರ್ತಾ ಇದೆ? ಅದು ದೇವರಿಂದ ಬರ್ತಿರುವಂಥ ಪ್ರೀತಿ. ತಾಳ್ಮೆ, ಸಹನೆ, ತ್ಯಾಗ, ಪ್ರತಿಯೊಂದು ತಂದೆಯ ತ್ಯಾಗ, ಇದೆಲ್ಲವೂ ಸಹ ಎಲ್ಲಿಂದ ಬರ್ತಾ ಇದೆ? ತಂದೆಯಾದ ದೇವರದ್ದು. ಇವೆಲ್ಲವನ್ನು ನಾವು ತಗೊಂಡಿದ್ದೀವಿ, ಇದನ್ನೆಲ್ಲವನ್ನು ಅನುಭವಿಸ್ತಾ ಇದ್ದೀವಿ. ಆದರೆ ದೇವರನ್ನು ಮಾತ್ರ ಇಲ್ಲ. ದೇವರಿಗೆ ಕಷ್ಟ ಇಲ್ಲ, ನನಗೆ ಮಾತ್ರ ಕಷ್ಟ. ಈ ಪ್ರಪಂಚದಲ್ಲಿ ನಂಗೆ ಕಷ್ಟ, ಅದಕ್ಕೆ ನಾನು ಬದುಕಿರಬಾರ್ದು, ಸತ್ತೋಗ್ತೀನಿ ಅಂತ ಕೆಲವರು ಸಾಯ್ತಾ ಇದ್ದಾರೆ. ಅವ್ರು ಏನಾದ್ರು ಕೋರಿದ್ದಾರೆ, ಆ ಕೋರಿಕೆ ತೀರದೇ ಇದ್ದಾಗ ಆತ್ಮಹತ್ಯೆ ಮಾಡ್ಕೊಳೋದು. ಇಷ್ಟೇ ಗೊತ್ತು ನಮಗೆ. ಅದ್ರ ಹಿನ್ನೆಲೆ ದೇವ್ರ ಸಂಕಲ್ಪ ಏನಿದೆ? ದೇವರು ಎಷ್ಟು ಕಷ್ಟಪಟ್ಟು ನನ್ನನ್ನು ಹುಟ್ಟಿಸಿದ್ದಾನೆ, ನಾನು ಯಾಕಾಗಿ ಹುಟ್ಟಿದೆ, ದೇವ್ರ ಸಂಕಲ್ಪ ಏನು, ನನ್ನ ಜನ್ಮಕ್ಕೆ ಕಾರಣ ಏನು, ಇದನ್ನು ಹುಡುಕುವಂಥ ಗೋಜಿಗೆ ನಾವು ಹೋಗ್ತಾ ಇಲ್ಲ ಪ್ರಿಯರೇ. ಇದನ್ನೆಲ್ಲ ಹುಡುಕ್ತಾ ಹೋದರೆ ತಂದೆಯ ಕಷ್ಟ ಅರ್ಥ ಆಗುತ್ತೆ. ನಾವು ದೇವರಿಗಾಗಿ ಹುಟ್ಟಿದ್ದೇವೆ, ದೇವರ ಕಾರ್ಯವನ್ನು ಮಾಡಲಿಕ್ಕೆ ಹುಟ್ಟಿದ್ದೇವೆ, ದೇವರಿಗಾಗಿ ಬದುಕಿ ದೇವರನ್ನು ಕಂಡುಕೊಳ್ಬೇಕು, ಅದಕ್ಕೋಸ್ಕರ ಹುಟ್ಟಿದ್ದೇವೆ ಅಂತ. ನಮಗೆ ಕೊಟ್ಟಿರುವಂಥ ಜೀವವೃಕ್ಷವನ್ನು ನಾವು ತಿನ್ನಬೇಕಾದ್ರೆ, ನಿತ್ಯ ಜೀವಕ್ಕೆ ಹೋಗಬೇಕಾದ್ರೆ, ಈ ಲೋಕದಲ್ಲಿ ನಮಗೆ ಕೊಟ್ಟಿರುವ ಕೆಲಸಗಳು, ದೇವರ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು, ಪೂರ್ಣ ಹೃದಯದಿಂದ ಮಾಡಬೇಕು. ಆಗ ಮಾತ್ರ ನಾವು ಅದನ್ನೆಲ್ಲ ಅನುಭವಿಸ್ಲಿಕ್ಕೆ ಸಾಧ್ಯ ಪ್ರಿಯರೇ. ಪ್ರಿಯರೇ, ಕೊನೆಯದಾಗಿ ಒಂದು ವಾಕ್ಯವನ್ನು ಓದಿ ವಾಕ್ಯ ಭಾಗವನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಪ್ರಿಯರೇ.
ಯೋಹಾನ 3ನೇ ಅಧ್ಯಾಯ 16ನೇ ವಾಕ್ಯವನ್ನು ತೆಗಿರಿ ಪ್ರಿಯರೇ. ಯೋಹಾನ 3ನೇ ಅಧ್ಯಾಯ 16ನೇ ವಾಕ್ಯ. ಹೌದು ಪ್ರಿಯರೇ, ದೇವರು ಎಷ್ಟೋ ಪ್ರೀತಿಯನ್ನು ಇಷ್ಟು, ಇಲ್ಲಿ ಎಷ್ಟೋ ಅಂದಾಗ ಅದು ಎಷ್ಟು ಅಂತ ಲೆಕ್ಕ ಮಾಡಲಿಕ್ಕಾಗಲ್ಲ. ಇಲ್ಲಿ ಎಷ್ಟೋ ಪ್ರೀತಿಯನ್ನಿಷ್ಟು, ಅದೇ ರೀತಿ ಎಷ್ಟೋ ಕಷ್ಟವನ್ನು ಪಟ್ಟು ಈ ಸೃಷ್ಟಿ ಕಾರ್ಯವನ್ನು ಮಾಡಿರ್ತಾರೆ. ಎಷ್ಟೋ ಕಷ್ಟವನ್ನು ಪಟ್ಟು ಸೃಷ್ಟಿ ಕಾರ್ಯವನ್ನು ಮಾಡಿದ್ದಾರೆ. ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಭೂಮಿಗೆ ಕಳಿಸಿದ್ದಾರೆ. ಇವೆರಡರನ್ನ ನಾವು ಸ್ವಲ್ಪ ತಾಳೆ ಮಾಡಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ ದೇವರು ಎಷ್ಟು ಸರ್ವಶಕ್ತನಾದ ದೇವರು, ಎಷ್ಟು ಶ್ರೇಷ್ಠನೋ, ಆತನ ತ್ಯಾಗ ಎಷ್ಟು ಅನ್ನೋದು. ಯಾಕೆ ಕಳಿಸಿದ್ರು ತನ್ನ ಒಬ್ಬನೇ ಮಗನನ್ನು? ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆದುಕೊಳ್ಬೇಕು ಅಂತ ದೇವರು ಕಳಿಸ್ಕೊಟ್ಟಿದ್ದಾರೆ. ನಾವು ಅಬ್ರಹಾಮನನ್ನು ನಾವು ನೀತಿಗೆ ತಂದೆ, ನಂಬಿಕೆಯ ತಂದೆ ಅಂತೆಲ್ಲ ಕರಿತೀವಿ. ದೇವರು ಅವರಿಗೆ ಒಂದು ಪರೀಕ್ಷೆಯನ್ನು ಒಡ್ಡಿರ್ತಾರೆ. ಏನು ಆ ಪರೀಕ್ಷೆ? ಇಸಾಕನನ್ನು ಬಲಿ ಕೇಳ್ತಿದ್ದಾರೆ. ಹೌದು ಪ್ರಿಯರೇ, ತನ್ನ ಮುಪ್ಪಿನ ವಯಸ್ಸಿನಲ್ಲಿ ಹುಟ್ಟಿದ ಇಸಾಕನನ್ನು ನನಗೆ ಬಲಿ ಕೊಡುವಂಥ ತಂದೆಯಾದ ದೇವರು ಕೇಳಿದಾಗ ಅಬ್ರಾಮನು ಆ ಕಡೆ ಈ ಕಡೆ ಯೋಚನೆ ಮಾಡಿಲ್ಲ ಪ್ರಿಯರೇ, ಎಡಬಲ ನೋಡಿಲ್ಲ ಪ್ರಿಯರೇ. ಅಯ್ಯೋ, ನಂಗೆ ಮುಪ್ಪಿನ ಕಾಲದಲ್ಲಿ ಕೊಟ್ಟು ಮಗನನ್ನು ಕೇಳ್ತಾರಂತ ಕೊಂಡು ನೊಂದ್ಕೊಂಡಿಲ್ಲ ಆತ. ದೇವರು ಎಲ್ಲದಕ್ಕೂ ಸರ್ವಶಕ್ತನು, ಎಲ್ಲ ಕೊಡುವಾತನಾಗಿದ್ದಾನಂತ ನಂಬಿದ. ಹಾಗಾಗಿ ಆತನನ್ನು ಇವತ್ತು ಅಬ್ರಾಮನನ್ನು ನಂಬಿಕೆಯೇ ತಂದೆ ಅಂತ ಇವತ್ತು ನಾವು ಕರಿತೀವಿ, ಅಬ್ರಾಮನ ಸಂತತಿಯವರು ಅಂತ ಕರಿತೀವಿ. ದೇವರ ಮೇಲೆ ನಂಬಿಕೆ ಇಟ್ಟ ಪ್ರಿಯರೇ. ಆ ನಂಬಿಕೆ ಮೂಲಕ 3 ದಿನ ಕಾಲ ತನ್ನ ಒಬ್ಬನೇ ಮಗನನ್ನು ನಡೆಸ್ಕೊಂಡು ಹೋಗ್ತಾನೆ ಬಲಿ ಕೊಡಲಿಕ್ಕೆ. ಆ ಸಮಯದಲ್ಲಿ ಆತನ ಹೃದಯದಲ್ಲಿ ಎಷ್ಟೋ ನೊಂದ್ಕೊಂಡಿರ್ತಾನೆ, ಇಲ್ಲ ಅಂತ ಇಲ್ಲ. ಆದ್ರೂ ತಂದೆ ಕೊಟ್ಟಿದ್ದಾರೆ, ಮಾತು ಕೊಟ್ಟಿದ್ದಾರೆ, ತಂದೆಗೆ ನಾನು ಕೊಡಬೇಕು ಅನ್ನುವಂಥ ನಂಬಿಕೆಯಿಂದ ತಂದೆಗೆ ಕೊಡ್ತೀನಿ, ದೇವ್ರು ನನಗೆ ಹೇಗಾದರೂ ಒದಗಿಸ್ಕೊಡ್ತಾನೆ ಅಷ್ಟೇ. ಅವನಿಗೆ ಗೊತ್ತಿರೋದು ನಂಬಿಕೆ. ದೇವ್ರು ಹೇಳಿದ್ದಾನೆ, ದೇವ್ರ ಮಾತನ್ನು ನೆರವೇರಿಸಬೇಕು. ಹಾಗಂತ ಅವನ ಮಗನನ್ನು ಬಲಿ ಕೊಡೋಕೆ ಹೋದಾಗ ತಂದೆಯಾದ ದೇವರು ಅವನ ಪ್ರೀತಿ ಎಷ್ಟು ನೋಡಿ ಪ್ರಿಯರೇ. ಕತ್ತಿಯನ್ನು ಎತ್ತಿದಾಗ, ಯಜ್ಞವನ್ನು ಮಾಡೋಕ್ಕೆ ಹೊರಟಾಗ ಅಬ್ರಹಾಮನೇ ನಿನ್ನ ಮಗನಿಗೆ ಕೈ ಹಾಕಬೇಡ ಅಂತೇಳಿ ತಡೀತಾರೆ. ಅದು ದೇವರ ಪ್ರೀತಿ. ಅದರ ಬದಲಾಗಿ ಒಂದು ಕುರಿಯನ್ನು ಕೊಟ್ಟು ಬಲಿ ಮಾಡಿ ಬರ್ತಾನೆ. ಆದರೆ ತಂದೆಯಾದ ದೇವರ ಒಬ್ಬನೇ ಮಗನನ್ನು ಈ ಲೋಕದಲ್ಲಿ ಬಲಿ ಕೊಡುವಾಗ ಯಾರೂ ತಡೆಯಲಿಲ್ಲ ಪ್ರಿಯರೇ, ಯಾರೂ ತಡೆದಿಲ್ಲ. ಯಾರಿಗಾಗಿ ಭೂಮಿ ಮೇಲೆ ಕಳಿಸ್ಕೊಟ್ಟಿದ್ದಾರೋ ಅವರೇ ಅವರನ್ನು ಸಿಲುಬೆಗೆ ಹಾಕ್ತಾ ಇದ್ದರು. ದೇವರು ತಡೆದಿಲ್ಲ, ದೀರ್ಘ ಶಾಂತಿಯಿಂದ ಇದ್ದಾರೆ. ಯಾಕೆ ಪ್ರಿಯರೇ? ಯಾಕೆ ಪ್ರಿಯರೇ? ಈ ಲೋಕವನ್ನು ಸೃಷ್ಟಿ ಮಾಡಿದ್ದು ವ್ಯರ್ಥ ಆಗಬಾರ್ದು ಅಂತ ಪ್ರಿಯರೇ. ಭೂಮಿಯಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು ವ್ಯರ್ಥ ಆಗಬಾರ್ದು ಅಂತಾನೆ ಪ್ರಿಯರೇ. ತನ್ನ ಒಬ್ಬನೇ ಮಗನ ಪವಿತ್ರ ರಕ್ತದಿಂದ ಮಾತ್ರನೇ ಇವರೆಲ್ಲ ಪಾಪ ವಿಮೋಚನೆ ಆಗ್ಲಿಕ್ಕೆ ಸಾಧ್ಯ ಅಂತೇಳಿ ಅವರು ದೀರ್ಘ ಶಾಂತಿಯಿಂದ ತಾಳ್ಮೆಯಿಂದ ಕಾದರು. ತನ್ನ ಮಗನನ್ನು ಬಲಿ ಕೊಡಲಿಕ್ಕೆ ಹಿಂಜರಿಲಿಲ್ಲ. ಪ್ರಿಯರೇ, ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಯೆಶಾಯ ಗ್ರಂಥದಲ್ಲಿ 1ನೇ ಅಧ್ಯಾಯ 2ನೇ ವಾಕ್ಯವನ್ನು ತೆಗೆದು ನೋಡಿದಾಗ ಇಲ್ಲಿ ನಾವು ಈ ವಾಕ್ಯ ನಮಗೆ ಪರಿಚಿತವಾಗಿದ್ದರೂ ಅದರ ಹಿನ್ನೆಲೆ ತುಂಬ ಅರ್ಥಗಂಭೀರವಾಗಿದೆ. ದೇವರು ತಾನು ಸೃಷ್ಟಿ ಮಾಡಿದ, ತನ್ನ ಕೈಯಾರೆ ಸೃಷ್ಟಿ ಮಾಡಿದ ಮಕ್ಕಳನ್ನು ನಾವು ಆದಿಕಾಂಡದಲ್ಲಿ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡ್ಕೊತೀವಿ. ತನ್ನ ಕೈಯಿಂದ ಸೃಷ್ಟಿ ಮಾಡಿದ್ದು. ಪ್ರಕೃತಿಯನ್ನು ಉಂಟಾಗಲಿ ಅಂದ ತಕ್ಷಣ ಪ್ರಕೃತಿ ಉಂಟಾಯಿತು ಬರೀ ಮಾಹಿತಿಯಿಂದ. ಆದರೆ ಮನುಷ್ಯನನ್ನು ತನ್ನ ಕೈಯಾರೆ ಸೃಷ್ಟಿ ಮಾಡಿದ್ದಾನೆ ದೇವರು. ಅಷ್ಟು ಪ್ರೀತಿಯನ್ನಿಟ್ಟು ತನ್ನನ್ನು ಸೃಷ್ಟಿ ಮಾಡಿದ ದೇವರನ್ನು ನಾವು ಮರ್ತ್ಬಿಟ್ಟಿದ್ದೀವಿ. ಅದರ ವೇದನೆಯನ್ನು ಯಾರ ಹತ್ರ ಹೇಳ್ಕೊತಾ ಇದ್ದಾರೆ? ಆಕಾಶವೇ ಕೇಳು, ಭೂಮಂಡಲೇ ಆಲಿಸು ಅಂತೇಳಿ ದೇವ್ರು ಹೇಳ್ತಾ ಇದ್ದಾನೆ. ಅಂದರೆ ಪ್ರಕೃತಿ ಹೊತ್ತ ದೇವ್ರು ಮಾತಾಡ್ತಾ ಇದ್ದಾನೆ ಅಂದರೆ ಅವ್ರ ಕಷ್ಟ ಅರ್ಥ ಆಗ್ತಾ ಇಲ್ವಾ? ಅವರ ವೇದನೆ ಅರ್ಥ ಆಗ್ತಾ ಇಲ್ವಾ? ನಾವು ಅದೇ ಆದಿಕಾಂಡ 6ನೇ ಅಧ್ಯಾಯದಲ್ಲಿ 5ನೇ ವಾಕ್ಯವನ್ನು ನೋಡೋದಾದ್ರೆ ಪ್ರಿಯರೇ, ಪ್ರತಿಯೊಬ್ಬರು ಕೆಟ್ಟೋಗಿದ್ದಾರೆ. ಪ್ರತಿಯೊಬ್ಬರು ಆಲೋಚನೆ ಮಾಡೋದೆಲ್ಲ ಕೆಟ್ಟದ್ದೇ ಆಗಿದೆ, ಒಳ್ಳೆಯದನ್ನೋದು ಒಂದೂ ಇಲ್ಲ. ಹಾಗಾಗಿ ದೇವರು ಎಷ್ಟು ನೊಂದ್ಕೊಂಡಿರ್ಬೋದು. ಆ ನೊಂದುಕೊಂಡು ಆ ಸಂಕಟದಿಂದ ನನ್ನ ಮಕ್ಕಳು ಪಾಪಿಗಳಾಗಿ ಹೋಗಿದ್ದಾರೆ, ಕೆಟ್ಟತನದಿಂದ ಆಲೋಚನೆಯಿಂದ ತುಂಬಿಕೊಂಡಿದ್ದಾರೆ, ದುಷ್ಟನವರ ಹೃದಯದಲ್ಲಿ ಕುಳಿತುಕೊಂಡಿದ್ದೇನೆ, ಅವರನ್ನು ಈ ಪಾಪದಿಂದ ಬಿಡುಗಡೆ ಮಾಡಿ ಪುನಃ ನನ್ನೊಂದಿಗೆ ನಾನು ಪರಿಶುದ್ಧನು ನೀತಿವಂತನಾದ್ರಿಂದ ನನ್ನ ಮಕ್ಕಳು ಪರಿಶುದ್ಧನು ನೀತಿವಂತನಾಗಿರಬೇಕು, ನನ್ನ ಬಳಿಗೆ ಅವನನ್ನು ಸೆಳೆದುಕೊಳ್ಳಬೇಕು ಅಂತೇಳಿ ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಭೂಮಿ ಮೇಲೆ ಕಳಿಸ್ಕೊಡ್ತಾನೆ ಪ್ರಿಯರೇ. ಅವರ ಮರಣ ಎಷ್ಟು ಭಯಂಕರವಾಗಿತ್ತು, ಎಷ್ಟು ಕ್ರೂರವಾಗಿತ್ತು ಅಂತ ನಾವು ನೋಡಿದ್ದೀವಿ. ನಾವು ವಿಡಿಯೋ ಸಾಂಗಿಂದ ಬೆಳಗ್ಗೆ 3 ಹಾಡುಗಳನ್ನು ನೋಡಿದ್ವಿ, ಅವರ ಮರಣ ಯಾವ ರೀತಿ ಇದೆ ಅಂತ. ಅಷ್ಟೊಂದು ಘೋರವಾದ ಮರಣ ನನ್ನ ಮಗನಿಗೆ ಬರುತ್ತೆ ಅಂತ ಆದಿಯಲ್ಲೇ ದೇವರಿಗೆ ಗೊತ್ತಿತ್ತು. ಮನುಷ್ಯ ಹುಟ್ಟಕ್ಕೂ ಮುಂಚೆನೇ ಗೊತ್ತಿತ್ತು. ಈ ಪ್ರಕೃತಿ ಹುಟ್ಟುವ ಮುಂಚೆನೇ ದೇವ್ರ ಸಂಕಲ್ಪ ಗೊತ್ತಿತ್ತು ಅವರಿಗೆ.
ನನ್ನ ಮಗನನ್ನು ಕಳಿಸಿ ಅವ್ರ ಪಾಪದಿಂದ ಬಿಡುಗಡೆ ಮಾಡಬೇಕು ಅಂತ. ಕೋಟ್ಯಾಂತರ ವರ್ಷದಿಂದ ಆ ದೇವರ ವೇದನೆ ಹೇಗಿರ್ಬೋದು ಪ್ರಿಯರೇ? ನನ್ನ ಮಗನನ್ನು ಬಲಿ ಮಾಡಬೇಕಲ್ಲ ಇವರಿಗಂತ ಅವರಿಗೆ ವೇದನೆ ಆಗಿಲ್ವ ಪ್ರಿಯರೇ? 33.5 ವರ್ಷ ಭೂಮಿ ಮೇಲೆ ಯೇಸು ಸ್ವಾಮಿ ಬಂದು ನಮಗೆ ಬೋಧಿಸಿ ತಂದೆಯ ಆ ಚಿತ್ತವನ್ನು ನೆರವೇರಿಸಿ ಹೋದ್ರಲ್ವಾ, ಆಗ ಅವರಿಗೆ ಎಷ್ಟು ನೋವಾಗಿರ್ಬೋದು ಪ್ರಿಯರೇ. ಈಗ ನನ್ನ ಮಗ ಶಿಲುಬೆ ಮರಣವನ್ನು ಏರ್ತಾ ಇದ್ದಾನೆ ಅಂತ ಹೇಳಿ ಅವರಿಗೆ ವೇದನೆ ಆಗಿಲ್ವೇ? ನೀವಾದರೆ ಏನು ಮಾಡ್ತಾಯಿದ್ರಿ? ಮಗನ ಕರ್ಕೊಂಡು ಪರಾರಿಯಾಗಿ ಓಡಿರ್ತಿದ್ವಿ. ದೇವರಿಗೆ ಆಗ್ತಾ ಇರಲಿಲ್ವೇ ನಿಲ್ಸೋಕ್ಕೆ? ಅವರ ಸಂಕಲ್ಪ ನಾವು ಪರಿಶುದ್ಧರಾಗಬೇಕು. ನಾವು ಪರಿಶುದ್ಧರಾದರೆ ಮಾತ್ರ ತಂದೆಯನ್ನು ನೋಡಲಿಕ್ಕೆ ಸಾಧ್ಯ. ಹಾಗಾಗಿ ಲೋಕವನ್ನು ರಕ್ಷಿಸುವುದಕ್ಕೋಸ್ಕರ ತನ್ನ ಒಬ್ಬನೇ ಮಗನನ್ನು ಅವರು ಬಲಿ ಕೊಡ್ತಾರೆ ಪ್ರಿಯರೇ. ಅದು ಸಾಲದು ಅಂತೇಳಿ ಅವರ 2ನೇ ಮಗನಾದ ಕಿರಿಮಗನಾದ ಪವಿತ್ರಾತ್ಮನನ್ನು ಸಹ ಸುಮಾರು 2000 ವರ್ಷದಿಂದ ಭೂಮಿಯಲ್ಲಿ ನರಳಾಡ್ತಾ ಇದ್ದಂಗೆ ಮಾಡಿದ್ದಾರೆ. ಪ್ರತಿ ಒಬ್ಬರು ದೀಕ್ಷಾ ಸ್ಥಾನ ತಗೊಳ್ಳುವಾಗ ನಮ್ಮ ಹೃದಯದಲ್ಲಿ ಪವಿತ್ರಾತ್ಮ ನಮ್ಮ ಸಹಾಯಕ್ಕಾಗಿ ದೇವರು ಕಳಿಸ್ರೆ, ನಾವು ಬೇಡಾಗಿದ್ದೆಲ್ಲ ಮಾಡಬಾರ್ದಾಗಿದ್ದೆಲ್ಲ ಮಾಡಿ ದೇವರ ಚಿತ್ತಕ್ಕೆ ವಿರೋಧವಾಗಿ ನಡ್ಕೊಂಡು ದೇವರ ಆಲೋಚನೆಗೆ ವಿರೋಧವಾಗಿ ಹೆಜ್ಜೆ ಹಾಕಿ ದೇವರನ್ನು ನೊನ್ನಿಸ್ತಾ ಇದ್ದೀವಿ. ದೇವರು ನಮಗಾಗಿ ಕೊಟ್ಟ ಪವಿತ್ರಾತ್ಮನು ನಮ್ಮ ಹೃದಯದಲ್ಲಿ ವ್ಯಥೆಪಡುವ ಹಾಗೆ ಮಾಡಿದ್ದೀವಿ. ಪ್ರಿಯರೇ, ದೇವರ ಕಷ್ಟ ಅರ್ಥ ಮಾಡ್ಕೊಳ್ಳೋಣ ಪ್ರಿಯರೇ. ತಾನೂ ಕಷ್ಟಪಡೋದಲ್ಲದೆ ತನ್ನ 2 ಮಕ್ಕಳನ್ನು ನಮಗೋಸ್ಕರ ವ್ಯಥೆಪಡುವ ಹಾಗೆ ಮಾಡ್ತಾ ಇದ್ದಾರೆ, ಕಷ್ಟಪಟ್ಟಿದ್ದಾರೆ. ಅಂದರೆ ಅವರ ಕಷ್ಟ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯನಾ? ಈ ಜೀವನ ಪೂರ್ತಿ ನಾವು ದೇವರ ಕಷ್ಟವನ್ನು ವಿವರಣೆ ಮಾಡೋಕ್ಕೋಗಿ ನಿಂತರೂ ನಮ್ಮ ಜೀವನ ಸಾಕಾಗಲ್ಲ ಪ್ರಿಯರೇ. ದೇವರ ಕಷ್ಟವನ್ನು ಅರ್ಥ ಮಾಡಿ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಪ್ರಿಯರೇ. ಅದನ್ನು ಅರ್ಥ ಮಾಡ್ಕೊಳ್ಳೋಣ, ದೇವರ ಕಷ್ಟ ಎಷ್ಟು ಅಂತ ಅರ್ಥ ಮಾಡ್ಕೊಳ್ಳೋಣ. ಕೊನೆಯದಾಗಿ ಎಫೆಸ ಪುಸ್ತಕದಲ್ಲಿರುವಂಥ 1ನೇ ಅಧ್ಯಾಯ 6-7 ವಾಕ್ಯವನ್ನು ನೋಡೋಣ. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರನನ್ನು ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ನಾವು ಇದನ್ನು ನೋಡ್ಕೊಂಡಿದ್ದೀವಿ. ಮೊದಲೇ ಸಂಕಲ್ಪ ಮಾಡಿ ಯೇಸು ಸ್ವಾಮಿಯನ್ನು ನಮಗೆ ಭೂಮಿ ಮೇಲೆ ಕಳಿಸ್ಕೊಟ್ಟಿದ್ದಾರೆ. ಅವರ ರಕ್ತದಿಂದ, ಅವರ ಪವಿತ್ರವಾದ ರಕ್ತದಿಂದ, ಪರಿಶುದ್ಧವಾದ ರಕ್ತದಿಂದ ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ನಮಗೆ ರಕ್ಷಣೆ ಮಾರ್ಗದಲ್ಲಿ ತಂದಿರುವುದು ದೇವರ ಕೃಪಾಸ್ಯ. ಅವರ ತ್ಯಾಗ, ಅವರ ಕಷ್ಟ ಪ್ರಿಯರೇ. ತನ್ನ ರಕ್ತದ ಸುರಿಸದರಿಂದ ನಮ್ಮ ಅಪರಾಧಗಳ ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾತಿಶಯ. ಇದೆಲ್ಲ ನಮಗೆ ಗೊತ್ತಿದ್ದೂ ನಾವೇನು ಮಾಡ್ತಾ ಇದ್ದೀವಿ? ಪ್ರತಿದಿನ ವಾರ ನಾವು ಕರ್ತನ ಭೋಜನೆಯಲ್ಲಿ ಭಾಗ ಆಗ್ತಾ ಇದ್ದೀವಿ, ಅದನ್ನು ಭುಜಿಸ್ತಾ ಇದ್ದೀವಿ, ಕುಡಿತಾ ಇದ್ದೀವಿ, ಕರ್ತನ ರಕ್ತವನ್ನು ಹಂಚ್ಕೊಳ್ತಾ ಇದ್ದೀವಿ. ಕರ್ತನು ನಮಗೆ ಮಾದರಿಯನ್ನು ತೋರಿಸಿ ಇದೇ ಮಾರ್ಗದಲ್ಲಿ ಹೋದರೆ ಮಾತ್ರ ತಂದೆಯನ್ನು ನೀವು ಸೇರ್ಬೋದು ಅಂತ ಅವರು ಇರುವಷ್ಟು ಕಾಲವೂ ಬೋಧನೆ ಮಾಡಿ ಬೈಬಲ್ ಗ್ರಂಥದಲ್ಲಿ ಬರೆಸಿ ಈ ಬೈಬಲನ್ನು ಕೊಟ್ಟು, ಶ್ರೇಷ್ಠವಾದ ಬೈಬಲನ್ನು ಕೊಟ್ಟು ತಂದೆ ಬಲಭಾಗದಲ್ಲಿ ಜಯವೊಂದು ಕೂತ್ಕೊಂಡಿದ್ದಾರೆ. ಪ್ರತಿಯೊಬ್ಬರೂ ನಾವು ತಂದೆಯ ಮನೆಗೆ ಹೋಗಬೇಕು. ಪುನಃ ತಂದೆ ಮನೆಗೆ ಹೋಗಬೇಕು ಅಂದರೆ ನಾವೇನು ಮಾಡಬೇಕು? ಯೇಸು ಸ್ವಾಮಿ ಏನು ಹೇಳ್ಕೊಟ್ಟಿದ್ದಾರೋ ಅದರ ಪ್ರಕಾರ ನಡೆದು ನಾವು ಅವರನ್ನು ಮಾದರಿಯಾಗಿ ತಕ್ಕೊಂಡು ಜೀವನ ನಡೆಸಿದಾಗ ಮಾತ್ರ ನಿರ್ದೋಷಿಯಾಗಿ, ದೋಷ ಇಲ್ಲದವರಾಗಿ, ಪಾಪ ಇಲ್ಲದವರಾಗಿ ದೇವರ ಬಳಿ ಹೋಗಲಿಕ್ಕೆ ಸಾಧ್ಯ. ಇನ್ನಾದರೂ ನಾವು ತಂದೆ ಪಟ್ಟ ಕಷ್ಟಕ್ಕೆ ಪ್ರತಿಫಲವನ್ನು ನಾವು ಕೊಡಬೇಕು ಪ್ರಿಯರೇ. ನಾವೆಲ್ಲರೂ ತಂದೆ ಪಟ್ಟ ಕಷ್ಟವನ್ನು ನೆನೆಸಿಕೊಂಡು ಆತನ ಕೆಲಸದಲ್ಲಿ ನಿರತರಾಗಬೇಕು. ಸಮಯವಿದ್ದಾಗಲೂ, ಸಮಯವಿಲ್ಲದಾಗಲೂ, ಆರೋಗ್ಯವಿದ್ದಾಗಲೂ, ಆರೋಗ್ಯ ಇಲ್ಲದಾಗಲೂ ಎಲ್ಲ ಸಮಯದಲ್ಲೂ ತಂದೆಗಾಗಿ ನಾವು ನಿಲ್ಲಬೇಕು ಪ್ರಿಯರೇ. ತಂದೆ ಸೇವೆಯಲ್ಲಿ ನಾವು ಕೈ ಜೋಡಿಸ್ಬೇಕು, ಸೇವಕರಿಗೆ ಕೈ ಜೋಡಿಸ್ಬೇಕು, ಸತ್ಯ ಸುವಾರ್ತೆಯನ್ನು ಲೋಕಕ್ಕೆ ಸಾರಬೇಕು. ತಂದೆಯ ಕಷ್ಟಕ್ಕೆ ಪ್ರತಿಫಲವನ್ನು ನಾವು ಕೊಡಬೇಕು ಪ್ರಿಯರೇ. ಕಣ್ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ ತಂದೆಯೇ. ಅಪ್ಪ, ಇಲ್ಲಿವರೆಗೂ ನಿನ್ನ ಕಷ್ಟ, ನೀನು ಪಟ್ಟಿರುವ ಕಷ್ಟ ಎಷ್ಟು ಅಂತ ಹೇಳಿ ಯೋಚನೆ ಮಾಡಲು ಹೋಗುತ್ತಿರುವಾಗ ಪವಿತ್ರಾತ್ಮನ ಸಹಾಯವನ್ನು ಕೊಟ್ಟು ಮಾತನಾಡಿಸಿದ್ದೀರಿ ತಂದೆಯೇ. ಅದಕ್ಕಾಗಿ ಸ್ತೋತ್ರ. ನಿಮ್ಮ ಕೃಪೆಗಾಗಿ ಸ್ತೋತ್ರ. 4 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂಥ ಅಣ್ಣನವರಿಗೂ ಸಭೆಗೂ ಕೃತಜ್ಞಳಾಗಿರುತ್ತೇನೆ ತಂದೆಯೇ. ಅಪ್ಪ ತಂದೆಯೇ, ಕೇಳಿದ ಮಾತುಗಳನ್ನು ಮರೆತು ಬಿಡದೆ ಹೃದಯದಲ್ಲಿ ಇಟ್ಟುಕೊಂಡು ಅದರ ಪ್ರಕಾರ ಜೀವಿಸುವಲು ನಮಗೆ ಸಹಾಯ ಮಾಡಿ ತಂದೆಯೇ. ಅಪ್ಪ, ಕೊನೆಯವರೆಗೂ ನೀವೇ ನಡೆಸಿಕೊಟ್ಟು ಅಪ್ಪ ನಮ್ಮನ್ನು ಈ ಭೂಮಿಯಿಂದ ಹೊರಟು ನಿನ್ನ
ನೀನಿರುವ ಮಹಾಲೋಕಕ್ಕೆ ಬರುವವರೆಗೂ ಕಾದು ಕಾಪಾಡಲು ವಾಕ್ಯಗಳನ್ನು ನಮಗೆ ಕಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಸ್ತೋತ್ರ ತಂದೆ. ವಾಕ್ಯಾನುಸಾರ ಜೀವಿಸಲು ದಯೆ ತೋರಿಸಿರಿ ತಂದೆ. ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಬೇಡಿ ಬಂದಿರುವೆ ನನ್ನ ತಂದೆಯೇ, ಆಮೇನ್.